ಹಲೋ ಹಾಯ್ ಫ್ರೆಂಡ್ಸ್. ಕ್ಯಾಪ್ಷನ್ ಎಡಿಟಿಂಗ್ ಅಂತಂದರೆ ಮತ್ತು ನಿಮ್ಮದು ವೀಡಿಯೋಸ್ ಇರುತ್ತಲ್ಲ, ಆ ವೀಡಿಯೋಸ್ ಬ್ಲಾಗ್ ಮಾಡ್ತೀರಾ ಅಂತಂದರೆ ನಿಮ್ಮ ಕಂಟೆಂಟ್ ಕ್ರಿಯೇಟರ್ ಇದ್ದೀರಾ, ಅಲ್ಲಿ ನಿಯೋನ್ ಎಫೆಕ್ಟ್ ಕನ್ನಡದಲ್ಲಿ ಆಗಲಿ ಅಥವಾ ಇಂಗ್ಲೀಷಲ್ಲಿ ನೀವು ನಿಯೋನ್ ಎಫೆಕ್ಟ್ಸ್ನ ಹೆಂಗೆ ಯಾವ ಥರ ಆಗಬೇಕು ಕನ್ನಡದಲ್ಲಿ ತಂದ್ಗಿಸಿಂದ ನಿಮ್ಗೆ ಈಸಿ ಸ್ಟೆಪ್ ಮೊಬೈಲಿಂದ ನೀವು ಮಾಡ್ಬೋದು. ಅದು ಅಪ್ಲಿಕೇಶನ್ ಇದೆ, ಅಪ್ಲಿಕೇಶನ್ ಲಿಂಕ್ ಭೀ ಕೊಟ್ಟಿರ್ತೀನಿ. ಅಪ್ಲಿಕೇಶನ್ ಲಿಂಕ್ ಕೊಟ್ಟಿರ್ತೀನಿ, ಮತ್ತು ನೀವು ಪ್ಲೇಸ್ಟೋರಿಂದ ಭೀ ಇನ್ಸ್ಟಾಲ್ ಮಾಡ್ಕೋಬೋದು. ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳಿ. ನೀವು ಇದು ಪೇಯ್ಡ್ ವರ್ಷನ್ ಭೀ ಇದೆ, ಸಬ್ಸ್ಕ್ರಿಪ್ಷನ್ ಭೀ ತೊಗೋಬೋದು. ಆದರೆ ನೀವು ಆ್ಯಡ್ಸ್ಗಳನ್ನ ನೋಡಿಗಿಸಿ ನೀವು 30 ಸೆಕೆಂಡ್ಸ್ದು ಫ್ರೀಯಾಗಿ ಯೂಸ್ ಮಾಡ್ಬೋದು. ಇಲ್ಲಿ ಕ್ಯಾಪ್ಷನ್ ಟೆಂಪ್ಲೇಟ್ಸ್ ಅಂತ ಬರ್ತಾ ಇದೆಯಲ್ಲ ಫ್ರೆಂಡ್ಸ್, ಆ ಥರ ನೀವು ಟ್ರೆಂಡಿಂಗಾಗಿ ಮಾಡ್ಕೋಬೋದು. ಯಾವುದನ್ನ ಆಗಲಿ, ಇನ್ಸ್ಟಾಗ್ರಾಮಲ್ಲಿ ಪಾಡ್ಕಾಸ್ಟ್ ವಿಡಿಯೋ ಆಗಲಿ, ಇಲ್ಲ ನಿಮ್ಮದು ವೀಡಿಯೋಸನ್ನಾಗಲಿ, ಯೂಟ್ಯೂಬ್ ವೀಡಿಯೋಸನ್ನಾಗಲಿ, ಇನ್ಸ್ಟಾಗ್ರಾಮ್ ವೀಡಿಯೋಸನ್ನಾಗಲಿ ಮಾಡ್ಕೋಬೋದು. ಇಲ್ಲಿ ನ್ಯೂ ಪ್ರಾಜೆಕ್ಟ್ ಅಂತಿದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡ್ಕೊರಿ. ಕ್ಲಿಕ್ ಮಾಡ್ಕೊಂಡು ನಿಮ್ಮ ವಿಡಿಯೋ ಇರುತ್ತಲ್ಲ, ನಿಮ್ದು ಯಾವ ವಿಡಿಯೋ ಇದೆಯಲ್ಲ ಅದನ್ನು ವಿಡಿಯೋನ ಅಪ್ಲೋಡ್ ಮಾಡ್ಕೊಳ್ಳಿ. ಅಪ್ಲೋಡ್ ಮಾಡಿಕೊಂಡು ಸ್ವಲ್ಪ ವೇಟ್ ಮಾಡಿ. ವೇಟ್ ಮಾಡೋಣ. ಇಲ್ಲಿ ಕೆಳಗಡೆ ಬಂದು AI ಕ್ಯಾಪ್ಷನ್ಸ್ ಅಂತಿದೆ. AI ಕ್ಯಾಪ್ಷನ್ ಕೆಳಗಡೆ ಸ್ಪೋಕನ್ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟ್ ಕ್ಯಾಪ್ಷನ್ ಅಂತಿದೆ ನೋಡಿ, ಅದರ ಮೇಲೆ ಸ್ಪೋಕನ್ ಲ್ಯಾಂಗ್ವೇಜ್ ಅಂತ ಇದ್ದದಕ್ಕೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಕನ್ನಡ ಲ್ಯಾಂಗ್ವೇಜ್ ಬರುತ್ತೆ, ಆ ಕನ್ನಡ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಗೆಟ್ ಪ್ರೋ ಮತ್ತು ವಾಚ್ ಆ್ಯಡ್ಸ್ ಅಂತ ಕೊಟ್ಟಿದ್ದಾನೆ. ನೀವು ವಾಚ್ ಆ್ಯಡ್ಸ್ ಅಂತ ಕ್ಲಿಕ್ ಮಾಡಿ. ಗೆಟ್ ಪ್ರೋ ಅಂತಂದ್ರೆ ನಿಮ್ಮ ಸಬ್ಸ್ಕ್ರಿಪ್ಷನ್ ತೊಗೋಬೇಕಾಗುತ್ತೆ. ನೀವು ಆ್ಯಡ್ನ ನೀವು ಸೀನ್ ಮಾಡಿದರೆ ನೀವು ಒನ್ ಟೈಮ್ ಯೂಸ್ ಮಾಡ್ಕೋಬೋದು. ವಾಚ್ ಆ್ಯಡ್ಸ್ನ ಕ್ಲಿಕ್ ಮಾಡ್ಕೊರಿ. ನಾವು ಕ್ಲಿಕ್ ಮಾಡ್ಕೊತೀನಿ. ಒಂದು 15-30 ಸೆಕೆಂಡ್ಸ್ ಇರುತ್ತೆ, ಅದನ್ನು ಅಷ್ಟೇ ನೀವು ನೋಡಿಗೆಸಿಂದ ನೀವು ಫ್ರೀಯಾಗಿ ಯೂಸ್ ಮಾಡ್ಬೋದು. ಈಗ ನೆಕ್ಸ್ಟ್ ಬಟನ್ನ ಒತ್ತಿ. ನೀವು ಅಲ್ಲಿ ಒಂದು ಆಪ್ಷನ್ ಕೊಟ್ಟಿರ್ತಾನೆ ಕೆಳಗಡೆ, ಆ ಆಪ್ಷನ್ ಕ್ಲಿಕ್ ಮಾಡೋಣ. ಅಪ್ಲೋಡಿಂಗ್ ಆಗುತ್ತಾ. ಈಗ ಜನ್ರೇಟ್ ಕ್ಯಾಪ್ಷನ್ಸ್ ಅಂತ ಬರ್ತಿದೆ ನೋಡಿ, ನೀವು ವೀಡಿಯೋಸ್ ಮೇಲೆ ಕೆಳಗಡೆ ಒಂದು 5 ಮಿನಿಟ್ಸ್ನ ವೇಟ್ ಮಾಡಿ. 1-2 ಮಿನಿಟ್ಸ್ ವೇಟ್ ಮಾಡೋಣ, ತಾನೇ ಆಟೋ ಕ್ಯಾಪ್ಷನ್ನ ತೊಗೊಂಡ್ಬಿಡುತ್ತಾ AI. ಮತ್ತು ಅದರಲ್ಲಿ ಕ್ಯಾಪ್ಷನ್ಸ್ ಏನು ಕರೆಕ್ಟ್ ಇರುತ್ತಾ ಇಲ್ಲ ನೀವು ಮತ್ತೆ ಆ್ಯಡ್ ಮಾಡ್ಕೋಬೋದು. ಅಂದರೆ ಖುದ್ದಾಗಿಸಿಂದ ನೀವು ಟೆಕ್ಸ್ಟನ್ನ ನೀವು ಆ್ಯಡ್ ಮಾಡ್ಕೋಬೋದು. ಎಲ್ಲಿದೆಲ್ಲ ಇದನ್ನ ಕ್ಲಿಕ್ ಮಾಡ್ಕೊಂಡ್ರಿ. ಎಡಿಟ್ ಟೆಕ್ಸ್ಟ್ನ ಓದ್ರಿ. ಎಡಿಟ್ ಟೆಕ್ಸ್ಟ್ ಓದ್ಕೇಸಿಂದ ನೀವು ಏನು ಬೇಕಾದರೂ ನೀವು ಕನ್ನಡ ಟೈಪಿಂಗ್ ಮಾಡಿಸಿಂದ ನೀವು ಯಾವ್ದು ಬೇಕಾದರೂ ನೀವು ಕನ್ನಡದಲ್ಲಿ ನೀವು ಟೆಕ್ಸ್ಟ್ ಮಾಡ್ಬೋದು. ಆಮೇಲೆ ಕೆಳಗಡೆ ಕೊಟ್ಟಿರ್ತಾವೆ ನೋಡಿ ಟೆಂಪ್ಲೇಟ್ಸು, ಸ್ಟೈಲು, ಈ ಬೇರೆ ಬೇರೆ ಟೆಂಪ್ಲೇಟ್ಸ್ನ ಭೀ ಫ್ರೀಯಾಗಿ ಯೂಸ್ ಮಾಡ್ಬೋದು. ಇಲ್ಲಿ ಫ್ರೀ ಬಟನ್ ಅಂತ ಇರುತ್ತಲ್ಲ, ಅದು ಫ್ರೀ ಇರುತ್ತೆ. ಪ್ರೋ ಇದ್ದಲ್ಲಿ ನೀವು ಸಬ್ಸ್ಕ್ರಿಪ್ಷನ್ ತೊಗೋಬೇಕಾಗುತ್ತೆ. ಫ್ರೀನೇ ಬೆಸ್ಟ್ ಇದೆ ನೀವು ಇನ್ಸ್ಟಾಗ್ರಾಮಲ್ಲಿ ಯೂಸ್ ಮಾಡೋಕ್ಕೆ. ಆ ಫ್ರೀ ವರ್ಷನ್ನ ಮಾಡ್ಕೊರಿ. ನೀವು ಇದನ್ನ ಏನು ಆಟೋ ಜನ್ರೇಟ್ ಭೀ ಮಾಡ್ಕೋಬೋದು, ವಿತ್ ನೀವು ಹ್ಯಾಂಡ್ ಟೆಕ್ಸ್ಟಿಂದ ನೀವು ಮಾಡ್ಕೋಬೋದು, ಎರಡೂ ಯೂಸ್ ಮಾಡ್ಬೋದು.